ಸರ್ಕಾರಿ ಅಧಿಕಾರಿಗಳು ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಹಾಗೂ ನಿರ್ಲಕ್ಷ್ಯತೆ ವಹಿಸದೆ ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡಬೇಕು ಎಂದು ಮಾನ್ಯ ನ್ಯಾಯಮೂರ್ತಿಗಳಾದ ಹಾಗೂ ಉಪಲೋಕಾಯುಕ್ತರಾದ KN ಫಣೀಂದ್ರ ಹೇಳಿದರು. ನಗರದ ಕುವೆಂಪು ರಂಗಮಂದಿರದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ ಸಾರ್ವಜನಿಕರಿಂದ ಕುಂದುಕೊರತೆಗಳ ಬಗ್ಗೆ ದೂರು ಸ್ವೀಕಾರ, ವಿಚಾರಣೆ ಹಾಗೂ ವಿಲೇವಾರಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, 20 ಜಿಲ್ಲೆಗಳಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳ ಬಗ್ಗೆ ದೂರು ಸ್ವೀಕಾರ, ವಿಲೇವಾರಿ ಸಭೆ ಮಾಡಿದ್ದೇನೆ. ಉತ್ತಮ ಫಲಿತಾಂಶ ಸಿಕ್ಕಿದೆ. 1984ರಲ್ಲಿ ಆರಂಭವಾದ ಈ ಸಂಸ್ಥೆ ಇದರಿಂದ ಸಾರ್ವಜನಿಕರಿಗೆ ಇರುವ ಅನುಕೂಲಗಳೇನು, ಧ್ಯೇಯೋದ್ದೇಶಗಳೇನು, ಯಾವ ರೀತಿಯ ದೂರು ಸಲ್ಲಿಸಬಹುದು ಹಾಗೂ ಪರಿಹಾರವನ್ನು ಪಡೆಯಬಹುದೆಂದು ತಿಳಿಸುತ್ತಾ ಸಾರ್ವಜನಿಕರ ತೊಂದರೆಗಳನ್ನು ನಿವಾರಿಸುತ್ತಾ ಬಂದಿದೆ. ಅನೇಕರಿಗೆ ಈ ಸಂಸ್ಥೆಯ ಬಗ್ಗೆ ತಿಳಿದಿಲ್ಲ. ಅದನ್ನು ತಿಳಿಸೋದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸರ್ವರಿಗೂ ಸಮಬಾಳು ಸಮಪಾಲು ಸಂವಿಧಾನ ಆಶಯವಾಗಿದ್ದು, ಎಲ್ಲ ಜನರ ರಕ್ಷಣಾತ್ಮಕ ಮತ್ತು ಉತ್ತಮ ಜೀವನಕ್ಕಾಗಿ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ರಚನೆಯಾಗಿ ಕಾರ್ಯನಿರ್ವಹಿಸುತ್ತಿವೆ. ನಮ್ಮ ಸಂವಿಧಾನದ ಎಲ್ಲ ನಾಗರಿಕ ಹಕ್ಕು ಬಾಧ್ಯತೆಗಳನ್ನು ನೀಡಿವೆ. ಮಾನವ ಸಂರಕ್ಷಣೆಗೆ ಎಲ್ಲ ರೀತಿಯ ಕಾನೂನು ತರಲಾಗಿದೆ. ಗೌರವಯುತ ಜೀವನಕ್ಕಾಗಿ ಅಭಿವೃದ್ಧಿ ಸಾಧಿಸಲಾಗ್ತಾ ಇದೆ ಅಂತ ತಿಳಿಸಿದರು. ನಾಡಗೀತೆಯನ್ನು ಶ್ರೀ ಮಂಜುನಾಥ್ ಚೌಧರಿ MH, ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಶಿವಮೊಗ್ಗ, ಇವರಿಗೂ ಸಹ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾನು ಕುಗ್ಗಿದ ಮನಸ್ಸಿನ ಕನಸಿಗೆ ಜೀವ ತುಂಬುತ್ತೇನೆಂದು, ಧೈರ್ಯ ದಿಟ್ಟತನ ತುಂಬಿ ದಾರಿ ತೋರುತ್ತೇನೆಂದು, ದೀಪ ಹಚ್ಚುತ್ತೇನೆ ನಾನು, ನೊಂದವರ ಅಹವಾಲುಗಳಿಗೆ ಊರುಗೋಲಾಗುತ್ತೇನೆಂದು, ದೀಪ ಹಚ್ಚುತ್ತೇನೆ ನಾನು, ಜನರ ನಂಬಿಕೆ ಭರವಸೆಯನ್ನ ಉಳಿಸುತ್ತೇನೆಂದು, ಸಂಕಷ್ಟದಲ್ಲಿರುವವರಿಚ್ಚುತ್ತೇನೆ ನಾನು, ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತೇನೆಂದು, ಅಸಹಾಯಕರಿಗೆ ನೊಂದವರಿಗೆ ನ್ಯಾಯ ನೀಡುತ್ತೇನೆ ನಾನು, ಕುಂದು ಕೊರತೆಗಳಿಗೆ ಇತಿಶ್ರೀ ಹಾಡಿ ಹೊಸ ಚೈತನ್ಯ ತುಂಬುತ್ತೇನೆಂದು, ಮುಖ್ಯ ಮಜಲುಗಳಿಗೆ ಮುನ್ನುಡಿ ಇಟ್ಟು ಮುನ್ನುಗ್ಗುತ್ತೇನೆಂದು. ಪೊಲೀಸ್ ಆಗೋಕ್ಕಾಗಲ್ಲ, ಎಲ್ಲರೂ ಜಿಲ್ಲಾಧಿಕಾರಿಗಳಾಗೋಕ್ಕಾಗಲ್ಲ, ಎಲ್ಲರೂ ನ್ಯಾಯಾಧೀಶರಾಗೋಕ್ಕಾಗಲ್ಲ, ನ್ಯಾಯವಾದಿಗಳಾಗೋಕ್ಕಾಗಲ್ಲ. ಇವರಿಲ್ಲದೆ ಬೇಕಾದಷ್ಟು ಜನರನ್ನು ಮಾತ್ರ 1% ಜನಗಳನ್ನು ಮಾತ್ರ ಈ ಒಂದು ಕ್ಷೇತ್ರಕ್ಕೆ ಆರಿಸ್ಕೊಂಡು ದೇವರು ಆ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾನೆ ಅಂತಂದರೆ, ಸಮಾಜಕ್ಕೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಎಷ್ಟು ಅವಕಾಶವನ್ನು ನಮಗೆ ಭಗವಂತ ಒದಗಿಸಿದ್ದಾನೆ ಇವತ್ತಿನ ದಿವಸ. ಅದನ್ನು ನಾವೆಲ್ಲರೂ ಇವತ್ತಿನ ದಿವಸ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲಿ ಕಾನೂನುಗಳ ಉಲ್ಲಂಘನೆ ಆಗ್ತಾ ಇದೆ ಇವತ್ತು ಆಪ್ಯಾಯವಾದ ಒಂದು ಜಿಲ್ಲೆ. ಏಕೆಂದರೆ ಹಿಂದೆ ನಾನು ಇಲ್ಲಿ ಜಿಲ್ಲಾ ನ್ಯಾಯಾಧೀಶನಾಗಿ ಸುಮಾರು 3 ವರ್ಷಗಳ ಕಾಲ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ಆಗಲಿಂದನೂ ಕೂಡ ಏನೋ ಒಂದು ಶಿವಮೊಗ್ಗದ ಬಗ್ಗೆ ಒಂದು ಆತ್ಮೀಯತೆ ಮತ್ತು ಒಂದು ನಂಟು. ಶಿವಮೊಗ್ಗ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇನೇ ಒಬ್ಬ ಉತ್ಕೃಷ್ಟವಾದಂತಹ ಕವಿ ಪುಂಗವರನ್ನು ಕೊಟ್ಟಂಥ ಒಂದು ಜಿಲ್ಲೆ ಮತ್ತು ರಾಜಕೀಯದಲ್ಲೂ ಸಹ ಅತ್ಯಂತ ಪ್ರತಿಭಾನ್ವಿತ ರಾಜಕಾರಣಿಗಳನ್ನು ಕೊಟ್ಟಂತಹ ಒಂದು ಜಿಲ್ಲೆ ಅಂತಂದರೆ ತಪ್ಪಾಗಲಾರದು. ಸೊ ಆದ್ದರಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ 3 ದಿನಗಳ ಕಾಲ ನಡೆಸ್ಕೊಡ್ಬೇಕು ಅಂತಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿಗಳು, SP ರವರು ಮತ್ತು ಎಲ್ಲ ಇತರೆ ಅಧಿಕಾರಿಗಳನ್ನು ನಾನು ಕೇಳಿಕೊಂಡಾಗ ನಮ್ಮ ಲೋಕಾಯುಕ್ತ ಸಂಸ್ಥೆಯ ಅಧೀಕ್ಷಕರು ಸಹ ನನ್ನೊಳಗೆ ಒಡಗೂಡಿ
ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಖುಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಸುಸಜ್ಜಿತವಾಗಿ ಇವತ್ತಿನ ದಿವಸ ಆಯೋಜನೆಯನ್ನು ಮಾಡಿದ್ದಾರೆ. ನಾನು ಬಂದಾಗಲಿಂದಲೂ ಸಹ ನನ್ನ ಜೊತೆಯಲ್ಲೇ ಇದ್ದು ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ಜಿಲ್ಲಾಡಳಿತದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಗುರುದತ್ ಹೆಗಡೆ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವರ ಎಲ್ಲ ಟೀಮ್ ಏನಿದೆ ಅವರೆಲ್ಲರಿಗೂ ಸಹ ನಾನು ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ಉದ್ದೇಶ ಏನು ಅನ್ನೋದನ್ನು ನಾನು ತಮಗೆ ಮನವರಿಕೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇದು ನಾನು 20 ಜಿಲ್ಲೆಗಳನ್ನು ಉಪಲೋಕಾಯುಕ್ತನಾದ ಮೇಲೆ ಈ ಥರ 20 ಜಿಲ್ಲೆಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಒಂದು ಆತ್ಮಕ್ಕೆ ಸಂತೋಷವನ್ನು ನೀಡಿದಂಥ ಕಾರ್ಯಕ್ರಮ ಅಂದರೂ ತಪ್ಪಾಗಲಾರದು. ಏಕೆಂದರೆ ಎಲ್ಲ ಕಡೆಯೂ ಕೂಡ ಉತ್ತಮವಾದಂಥ ಒಂದು ಫಲಿತಾಂಶ ನಮಗೆ ಇದರಿಂದ ಸಿಕ್ಕಿದೆ ಅಂತಂದರೂ ತಪ್ಪಾಗಲಾರದು. ಆದ್ದರಿಂದ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ, 3 ದಿನಗಳ ಕಾರ್ಯಕ್ರಮ ನಾವು ಯಾವ ರೀತಿ ಹಾಕ್ಕೊಂಡಿದ್ದೀವಿ, ಅದರ ರೂಪುರೇಷೆಗಳೇನು ಅನ್ನೋದನ್ನು ಕೂಡ ತಮಗೆ ಮನವರಿಕೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ನಾವು ನೋಡಿದಾಗೆ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಸುಮಾರು 1984ನೇ ಸಾಲಿನಲ್ಲಿ ಪ್ರಾರಂಭವಾದಂಥ ಲೋಕಾಯುಕ್ತ ಸಂಸ್ಥೆಗೆ ಮೊದಲು ಲೋಕಾಯುಕ್ತ ಸಂಸ್ಥೆ ಇದೆ ಅಂತಲೇ ಎಷ್ಟೋ ಜನಗಳಿಗೆ ಗೊತ್ತಿರಲಿಲ್ಲ. ಈಗಲೂ ಕೂಡ ಲೋಕಾಯುಕ್ತ ಸಂಸ್ಥೆ ಒಂದಿದೆ ಮತ್ತು ಲೋಕಾಯುಕ್ತ ಕಾಯ್ದೆಯಲ್ಲಿ ಏನಿದೆ, ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ವಿಚಾರದಿಂದ ನಮಗೆ ಏನು ಅನುಕೂಲ ಇದೆ, ಸಾರ್ವಜನಿಕರಿಗೆ ಏನು ಅನುಕೂಲ ಇದೆ, ಸರ್ಕಾರಿ ಅಧಿಕಾರಿಗಳಿಗೆ ಹೇಗೆ ವರ್ತನೆಯನ್ನು ಮಾಡಬೇಕು, ಅವ್ರಿಗೇನು ಅನುಕೂಲ ಇದೆ ಅಂತಕ್ಕಂಥ ಯಾವುದೇ ವಿಚಾರಗಳು ಕೂಡ ನಿರ್ದಿಷ್ಟವಾಗಿ ಎಲ್ಲರೂ ಓದಿಕೊಂಡು ತಿಳ್ಕೊಂಡಿರೋದಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಇದರ ಒಂದು ಸೂಕ್ಷ್ಮವಾದಂತಹ ಏನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಧ್ಯೇಯೋದ್ದೇಶಗಳು ಏನು, ಹೇಗೆ ಅದು ಕೆಲಸ ಮಾಡುತ್ತೆ ಮತ್ತು ಅದರಲ್ಲಿ ಯಾವ ರೀತಿ ದೂರುಗಳನ್ನು ಸಲ್ಲಿಸ್ಬೋದು, ಯಾವ ದೂರುಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ, ದೂರು ಸಲ್ಲಿಸಿದ ನಂತರ ಏನಾಗುತ್ತೆ ಅಂತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಾನು ಇವತ್ತಿನ ದಿವಸ ನಿಮಗೆ ಮತ್ತು ಸಾರ್ವಜನಿಕರಿಗೂ ಕೂಡ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ಮುಂಚಿತವಾಗಿ ನಾವು ನೋಡೋದಾದರೆ, ನಮ್ಮ ಇಡೀ ಭಾರತ ಸಂವಿಧಾನದಲ್ಲ ಏನು ಆಶೋತ್ತರಗಳಿದೆ ಅದನ್ನು ರಾಷ್ಟ್ರಕವಿ ಕುವೆಂಪುರವರು ಒಂದೇ ಒಂದು ಲೈನಲ್ಲಿ ಹೇಳಿಬಿಟ್ಟಿದ್ದಾರೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಅಂತಕ್ಕಂಥದ್ದು. ನಾವು ಇಡೀ ಭಾರತ ಸಂವಿಧಾನ ಎಲ್ಲ ಕುಟ್ಟಾಕಿ ಪರಿಶೀಲನೆ ಮಾಡಿದ್ರೂ ಕೂಡ ಅದರಲ್ಲಿರ್ತಕ್ಕಂಥ ಉದ್ದೇಶನೂ ಕೂಡ ಎಲ್ಲರಿಗೂ ಸಮಪಾಲು ಕೊಡಬೇಕು, ಎಲ್ಲರಿಗೂ ಸಮಬಾಳು ಕೊಡಬೇಕು ಅಂತಕ್ಕಂಥದ್ದನ್ನು ಭಾರತ ಸಂವಿಧಾನ ಕೂಡ ಹೇಳುತ್ತೆ. ಸುಪ್ರೀಂ ಕೋರ್ಟು ಕೂಡ ಬೇಕಾದಷ್ಟು ತನ್ನ ಒಂದು ತೀರ್ಪುಗಳ ಮುಖಾಂತರವಾಗಿ ಲೈಫ್ ಅಂತಂದರೆ ಏನು, ಜೀವನ ಅಂತಂದರೆ ಏನು, ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಲೈಫ್ ಅಂತಂದರೆ ಏನು ಅಂತಕ್ಕಂಥದ್ದನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ. ಜೀವನ ಅಂತಂದರೆ ಬರೀ ನಾಯಿ ನರಿಗಳ ಥರ ಜೀವನ ಮಾಡಿ ಸಾಯೋದನ್ನು ಜೀವನ ಅಂತ ಕರೆಯೋದಿಲ್ಲ. ಒಂದು ಗೌರವಯುತವಾದಂತಹ, ಶಾಂತಿಯುತವಾದಂತಹ, ಆರೋಗ್ಯಯುತವಾದಂತಹ ಜೀವನವನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ವ ಜನರಿಗೂ ಕೂಡ ನಾವು ಕಲ್ಪಿಸ್ಕೊಡ್ಬೇಕಾದಂಥ ಅವಶ್ಯಕತೆ ನಮ್ಮ ರಾಷ್ಟ್ರಕ್ಕಿದೆ ಇವತ್ತಿನ ದಿವಸ. ಅಂಥ ಉತ್ತಮವಾದಂಥ ಒಂದು ಜೀವನವನ್ನು ಕೊಡಬೇಕು. ಅದನ್ನು ಉತ್ತಮವಾದ ಜೀವನವನ್ನು ಭಾರತ ಸಂವಿಧಾನದಲ್ಲಿ ರಕ್ಷಣಾತ್ಮಕವಾಗಿ ನಾವು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಾಕಷ್ಟು ನಿದರ್ಶನಗಳೊಂದಿಗೆ ಉಚ್ಚ ನ್ಯಾಯಾಲಯ ನಮಗೆಲ್ಲ ಹೇಳಿದೆ. ಅಂದರೆ ಆ ರೀತಿ ನಾವು ಉತ್ತಮವಾದಂಥ ಜೀವನವನ್ನು ಕೊಡೋದು ಹೇಗೆ? ಕೇಂದ್ರ ಸರ್ಕಾರಗಳಾಗ್ಬೋದು, ರಾಜ್ಯ ಸರ್ಕಾರಗಳಾಗ್ಬೋದು, ಅದರಲ್ಲಿರ್ತಕ್ಕಂಥ 3 ಅಂಗಗಳು ಏನಿದೆ ಇವತ್ತಿನ ದಿವಸ ಸರ್ವತೋಮುಖವಾದ ಅಭಿವೃದ್ಧಿಗೋಸ್ಕರವಾಗಿ ಈ 3 ಅಂಗಗಳು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಒಂದು ಶಾಸಕಾಂಗ, 2ನೇದು ಕಾರ್ಯಾಂಗ, 3ನೇದು ನಮ್ಮ ನ್ಯಾಯಾಂಗ. ಈಗ ನ್ಯಾಯಾಂಗನ ನಾವು ಅಷ್ಟೊಂದು ಈಗ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ.
ನಮ್ಮ ಕಾರ್ಯಕ್ರಮಕ್ಕೆ ಈ 2 ಅಂಗಗಳು ಏನಿದೆ ಇದರ ಉತ್ಕೃಷ್ಟತೆ ಏನು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ದೂರು ಕೊಡೋದು ಹೇಗೆ, ಆಮೇಲೆ ಅದ್ರ ವಿಚಾರ ಮಾಡೋದಕ್ಕೆ ಮುಂಚಿತವಾಗಿ ಅಂದರೆ ಉತ್ತಮವಾದ ಜೀವನ ಕೊಡೋದಕ್ಕೋಸ್ಕರವಾಗಿ ನಾವು ಯಾವ ರೀತಿ ಒಂದು ಚೌಕಟ್ಟನ್ನು ಅಳವಡಿಸ್ಕೊಂಡಿದ್ದೀವಿ ನಮ್ಮ ಒಂದು ಕಾನೂನಿನಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಶಾಸಕಾಂಗ ಏನು ಮಾಡುತ್ತೆ, ಕಾನೂನುಗಳನ್ನು ರಚನೆ ಮಾಡುತ್ತೆ, ನಿಯಮಾವಳಿಗಳನ್ನು ರಚನೆ ಮಾಡುತ್ತೆ, ರೆಗ್ಯುಲೇಷನ್ಸ್ ಮಾಡುತ್ತೆ, ಬೇಕಾದಷ್ಟು ಸುತ್ತೋಲೆಗಳನ್ನು ಹೊರಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇವೆಲ್ಲದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಕಾನೂನುಗಳ ಮುಖಾಂತರವಾಗಿ ಎಲ್ಲ ಜನರಿಗೆ ಸಲ್ಲಬೇಕಾದಂಥ ಹಕ್ಕು ಬಾಧ್ಯತೆಗಳನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆ ಹಕ್ಕು ಬಾಧ್ಯತೆಗಳನ್ನು ಕೊಡೋದ್ರ ಮುಖಾಂತರವಾಗಿ ಕಾನೂನುಗಳ ರಚನೆ ಆಗುತ್ತೆ. ಇದು ಶಾಸಕಾಂಗ ಮಾಡುತ್ತೆ. ಆ ಕಾನೂನುಗಳ ರಚನೆ ಆದ ನಂತರ ಆ ಕಾನೂನುಗಳಿಂದ ಉದ್ಭವ ಆದಂತಹ ಫಲಶ್ರುತಿಯನ್ನು ಕೊಡೋದಕ್ಕೋಸ್ಕರವಾಗಿ ಬೇಕಾದಷ್ಟು ನಿಯಮಾವಳಿಗಳನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರಗಳು ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾರೆ. ಅಂದರೆ ಯಾತಕ್ಕೋಸ್ಕರ ಹಮ್ಮಿಕೊಳ್ತಾರೆ? ಈಗ ಸಂವಿಧಾನದಲ್ಲಿ ಹೇಳಿರೋ ರೀತಿಯಲ್ಲಿ ನಾನು ಹೇಳಿದಾಗೆ ಜನಗಳಿಗೆ ಉತ್ತಮವಾದಂಥ ಒಂದು ಜೀವನ ಕೊಡಬೇಕು. ಉತ್ತಮವಾದಂಥ ಜೀವನ ಅಂತಂದ್ರೆ ಏನು? ಅವನು ಆರೋಗ್ಯದಿಂದ ಜೀವನ ಮಾಡಬೇಕು, ಅವನಿಗೇನಾದ್ರು ಕೆಲಸ ಸಿಕ್ಕಬೇಕು, ಅವನ ಜೀವನೋಪಾಯಕ್ಕೆ ಏನಾದರೂ ಒಂದು ಆಧಾರ ಕೊಡಬೇಕು, ಮತ್ತು ಅವನ ಜೀವನವನ್ನು ಇರೋದರಿಂದ ಸಾಯೋವರೆಗೂ ಅವನು ಹೇಗೆ ಜೀವನ ಮಾಡಬೇಕು, ತನ್ನ ದೇಹದ ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ತನ್ನ ಆಸ್ತಿಪಾಸ್ತಿಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಗೌರವವನ್ನು ಸಂಪಾದನೆ ಮಾಡೋದು ಮತ್ತು ಗೌರವವನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಇವುಗಳಿಗೆ ಬೇಕಾದಂಥ ಎಲ್ಲ ಕಾನೂನುಗಳನ್ನು ನಾವು ಮಾಡಿಕೊಂಡು. ಸೊ ಇವಾಗ ನಾವು ಉದಾಹರಣೆಗೆ ತಗೊಳ್ಳೋದಾದರೆ ಒಂದು ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಏನೇನು ಅವಶ್ಯಕತೆ ಇದೆ? ಇವತ್ತಿನ ದಿವಸ ಆಸ್ಪತ್ರೆ ಬೇಕು, ಡಾಕ್ಟ್ರ್ ಬೇಕು, ಆಯುರ್ವೇದ ಆಗಿರ್ಬೋದು, ಯಜುರ್ವೇದ ಆಗಿರ್ಬೋದು, ಯಾವುದೇ ಇದನ್ನು ತಗೊಂಡ್ರೂ ಕೂಡ ಆರೋಗ್ಯದ ರಕ್ಷಣೆ ಮಾಡೋದಕ್ಕೆ ಯಾವ ಸವಲತ್ತುಗಳು ಒಬ್ಬ ವ್ಯಕ್ತಿಗೆ ಬೇಕು ಅದರ ಕಡೆ ಗಮನವನ್ನು ಸರ್ಕಾರಗಳು ಕೊಡಬೇಕು. ಅದಕ್ಕೋಸ್ಕರ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ. MBBS ಕಾಲೇಜುಗಳನ್ನ ಶುರು ಮಾಡ್ತಾರೆ, ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ, ಬೇಕಾದಷ್ಟು ಡೆವಲಪ್ಮೆಂಟ್ ಪ್ರತಿದಿನ ಆ ಏನು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಇವತ್ತಿನ ದಿವಸ ಅಂತಂದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಹಾರ್ಟನ್ನು ಇವತ್ತು ಎದೆಯನ್ನು ಕತ್ತರಿಸದೇನೆ ಹಾರ್ಟನ್ನು ಒಳಗಿನಿಂದನೇ ಆಪರೇಷನ್ ಮಾಡಿ ಅಲ್ಲೇನೇ ಸರಿಪಡಿಸ್ತಕ್ಕಂಥ ಮಟ್ಟಿಗೆ ವೈದ್ಯಕೀಯ ಒಂದು ಕ್ಷೇತ್ರ ಬೆಳೆದು ನಿಂತಿದೆ. ಹಾಗೆ ಬೇರೆ ಬೇರೆ ಏನೇನು ನಮಗೆ ಅವಶ್ಯಕತೆಗಳಿದೆ ಇವತ್ತಿನ ದಿವಸ ಓಡಾಟಕ್ಕೋಸ್ಕರ ಏನು ಬೇಕು? ದಾರಿಗಳು ಬೇಕು, ರಸ್ತೆಗಳು ಬೇಕು, ವಾಹನಗಳು ಬೇಕು, ಅದಕ್ಕೆ ಬೇಕಾದಂಥ ಇಲಾಖೆಗಳು ಬೇಕು, ಅದಕ್ಕೆ ಬೇಕಾದಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬೇಕು, ಟ್ರೈನ್ ಬೇಕು. ಅಭಿವೃದ್ಧಿ ನಡೀತಾ ಈಗ ಏರೋಪ್ಲೇನಲ್ಲಿ ಹೋಗ್ತೀವಿ. ಮೊದಲು ಚಕ್ಕಡಿ ಒಳಗೆ ಹೋಗ್ತಿದ್ದಂಥ ನಾವು ಇವತ್ತಿನ ದಿವಸ ಏರೋಪ್ಲೇನಲ್ಲಿ ಹೋಗ್ತೀವಿ, ರಾಕೆಟ್ನಲ್ಲಿ ಹೋಗ್ತೀವಿ. ಸೊ ಹೀಗೆ ಡೆವಲಪ್ಮೆಂಟ್ ಯಾತಕ್ಕೋಸ್ಕರ ನಾವು ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ? ಮೂರನೇದು ಗೌರವವಾದಂಥ ಒಂದು ಜೀವನ. ಎಲ್ಲರೂ ಕೂಡ ಇವತ್ತಿನ ದಿವಸ ಗೌರವಯುತವಾದಂಥ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಾವು ಸಂಪಾದನೆ ಮಾಡಿರ್ತಕ್ಕಂಥ ಗೌರವವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಇವತ್ತಿನ ದಿವಸ. ಸೊ ಇಷ್ಟೆಲ್ಲ ಮಾಡ್ಕೋತೀವಿ ನಾವು. ಕೆರೆ ಕಟ್ಟೆಗಳನ್ನು ಮಾಡಿದ್ರು, ರಸ್ತೆಗಳನ್ನು ಮಾಡಿದ್ರು, ಬೇಕಾದಷ್ಟು ಮಕ್ಕಳಿಂದ ಓದೋದಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬೇಕಾದಷ್ಟು ಶಾಲಾ ಕಾಲೇಜುಗಳನ್ನು ಸರ್ಕಾರಗಳು ತೆರೆದು. ಇವಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಯಾತಕ್ಕೋಸ್ಕರ ಮಾಡೋದು ಅಂತಂದರೆ ನಾನು ಹೇಳಿದ್ನಲ್ಲ, ಕುವೆಂಪುರವರು ಹೇಳಿದಾಗ ಎಲ್ಲರಿಗೂ ಕೂಡ ಉತ್ತಮವಾದಂಥ ಒಂದು ಬಾಳು ಕೊಡಬೇಕು, ಸಮವಾದಂಥ ಬಾಳು ಕೊಡಬೇಕು, ಸಮವಾದಂಥ ಪಾಲು ಕೊಡಬೇಕು, ಉತ್ತಮವಾದಂಥ ಗೌರವಯುತವಾದಂಥ ಜೀವನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಷ್ಟೆಲ್ಲನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇದನ್ನು ನಾವೇ ಮಾಡಿಕೊಂಡಂಥದ್ದು. ಸರ್ಕಾರ ಅಂತಂದರೆ ಬೇರೆ ಅಲ್ಲ, ನಾವೇ ಸರ್ಕಾರ. ನಮ್ಮಿಂದ ರಚನೆ ಆಗಿರ್ತಕ್ಕಂಥ ಸರ್ಕಾರ, ನಮ್ಮ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಪ್ರತಿನಿಧಿಗಳಿದ್ದಾರೆ, ಅವರಿಂದ ರಚನೆಯಾದಂಥ ಸರ್ಕಾರ.